ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಹಿಂದಿನ ಎಪಿಸೋಡಲ್ಲಿ ಚಾಮುಂಡಿ ಬೆಟ್ಟದ ಮಾರ್ನಿಂಗ್ ಡ್ರೈವ್ ನೋಡಿದ್ರಿ. ಇವಾಗ ನಿಮಗೆಲ್ಲ ಚಾಮುಂಡಿ ತಾಯಿಯ ದರ್ಶನ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಕಾರ್ ಪಾರ್ಕ್ ಮಾಡಿ ಹೊರಗಡೆ ಬಂದರೆ ಇಲ್ಲಿ ಸೈಡಲ್ಲೆಲ್ಲ ಹೂವು ಹಣ್ಣು ಕಾಯಿ ಮಾರ್ತಾ ಇರ್ತಾರೆ. ಕೈ ಬೀಸಿ ಕರಿತಾ ಇರ್ತಾರೆ, ಇಲ್ಲಿ ಬನ್ನಿ ತಗೊಳ್ಳಿ ಅಂತ. ರೇಟ್ ಎಲ್ಲ ಸ್ವಲ್ಪ ಜಾಸ್ತಿನೇ, ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮಕ್ಳನ್ನೇನಾದ್ರೂ ಈ ಸೈಡಿಂದ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಕತೆ, ಆಟ ಸಾಮಾನು ಕೊಡ್ಸೋವರೆಗೂ ಬಿಡಲ್ಲ. ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ತಾಯಿ ಚಾಮುಂಡೇಶ್ವರಿಯ ಗೋಪುರ ಕಾಣಿಸ್ತು. ಬೆಳಗ್ಗೆ ಆಗಿರೋದ್ರಿಂದ ಬೆಟ್ಟ ತುಂಬಾ ಫಾಗ್ ತುಂಬಿಕೊಂಡಿತ್ತು. ಚಾಮುಂಡಿ ಬೆಟ್ಟದಲ್ಲಿ ನಮ್ಗೊಬ್ರು ಫ್ರಾಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಅದೇನು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಚಾಮುಂಡಿ ಬೆಟ್ಟದ ಬಗ್ಗೆ ನಿಮ್ಗೆ ತಿಳಿದೇ ಹೋದಂತ ವಿಷಯಗಳನ್ನ ನಾನು ಇವತ್ತು ತಿಳಿಸ್ತೀನಿ. ಚಾಮುಂಡಿ ತಾಯಿನ ಬೆಟ್ಟದ ತಾಯಿ ಅಂತಲೂ ಕೂಡ ಕರೀತಾರೆ. ಈ ದೇವಾಲಯದ ಗೋಪುರ ಏನಿದೆಯಲ್ಲ, ಅದ್ರ ಮೇಲ್ಗಡೆ 7 ಚಿನ್ನ ಲೇಪಿತ ಕಳಶಗಳಿದೆ. 18ನೇ ಶತಮಾನಕ್ಕೂ ಮುಂಚೆ ಈ ತಾಯಿಗೆ ಪ್ರಾಣಿ ಬಲಿನ ಕೊಡ್ತಾ ಇದ್ರಂತೆ. ಇನ್ನೂ ರೋಚಕ ವಿಷಯಗಳನ್ನ ನಿಮ್ಗೆ ಇವತ್ತು ತಿಳಿಸ್ತೀನಿ. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಚಾಮುಂಡಿ ತಾಯಿನ ನಾವೆಲ್ಲ ನಾಡ ದೇವತೆ ಅಂತ ಕರಿತೀವಿ. ಮೈಸೂರು ಸಂಸ್ಥಾನದ ಅರಸರು ಗತಕಾಲದಿಂದ ಈ ದೇವಿನ ಆರಾಧಿಸ್ತಾ ಬಂದಿದ್ದಾರೆ. ಈ ಚಾಮುಂಡೇಶ್ವರಿ ದೇವಸ್ಥಾನನ ಕಟ್ಟಿಸಿದವರು ಹೊಯ್ಸಳನ ದೊರೆ ವಿಷ್ಣುವರ್ಧನ. ಇದನ್ನ ಹೊಯ್ಸಳ ವಾಸ್ತುಶಿಲ್ಪದಲ್ಲಿ ಕಟ್ಟಿಸಿದ್ದಾರೆ. ಈ ಮೈಸೂರು ಪ್ರದೇಶನ ಆಳಿದವರು ವಿಜಯನಗರ ಸಾಮ್ರಾಜ್ಯದ ಅರಸರು ಮತ್ತೆ ಮೈಸೂರಿನ ಅರಸರು ಈ ದೇವಸ್ಥಾನನ ಮತ್ತಷ್ಟು ವಿನ್ಯಾಸಗೊಳಿಸಿದ್ದಾರೆ. ಮುಂಚೆ ಮೈಸೂರಲ್ಲಿ 8 ಬೆಟ್ಟಗಳಿದ್ವಂತೆ. ಅದರಲ್ಲೊಂದು ಪ್ರಮುಖ ಬೆಟ್ಟ ನಾವಿವಾಗ ಹೋಗೋ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ. ನವರಾತ್ರಿ ಬಂದ್ರಂತೂ ತಾಯಿಗೆ ಅತಿ ಹೆಚ್ಚು ಶಕ್ತಿ. ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ್ನ ಕೊಲ್ತಾರೆ. ಯಾಕೆ ಕೊಲ್ತಾರೆ ಅನ್ನೋದನ್ನ ನಿಮ್ಗೆ ಮುಂದೆ ತಿಳಿಸ್ತೀನಿ. ಬೆಟ್ಟ ಹತ್ಕೊಂಡು ಮೇಲ್ಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ. 100 ರೂಪೀಸ್ ಟಿಕೆಟ್ ತಗೊಂಡ್ರೆ ಬೇಗ ದರ್ಶನ ಆಗುತ್ತೆ. ಧರ್ಮ ದರ್ಶನದ ವ್ಯವಸ್ಥೆ ಕೂಡ ಇದೆ, ಬಟ್ ಸ್ವಲ್ಪ ತಡ ಆಗುತ್ತೆ. ನನ್ನ ಫ್ರೆಂಡನ್ನ ಟಿಕೆಟ್ ತಗೊಳ್ಳೋದಕ್ಕೆ ಕಳಿಸಿ ವೆಯ್ಟ್ ಮಾಡ್ತಾ ಇರುವಾಗ ತಾಯಿ ಚಾಮುಂಡೇಶ್ವರಿಯ ರಥೋತ್ಸವ ನಡೀತಾ ಇತ್ತು. ನೀವು ಕೂಡ ಚಾಮುಂಡೇಶ್ವರಿ ತಾಯಿಯ ರಥೋತ್ಸವ ನೋಡಿ ಕಣ್ತುಂಬ್ಕೊಳ್ಳಿ. ನೀವು 100 ರೂಪೀಸ್ ಟಿಕೆಟ್ ತಗೊಂಡ್ರೆ ದೇವಸ್ಥಾನದ ಗೋಪುರದ ಎಡಗಡೆಗೇನೆ ಒಂದು ಗೇಟ್ ಇದೆ. ಆ ಗೇಟ್ ಮುಖಾಂತರ ಒಳಗಡೆ ಹೋಗ್ಬೇಕು. ವಿಡಿಯೋ ಸ್ಟಾರ್ಟಿಂಗಲ್ಲೇ ನಮ್ಗೊಬ್ರು ಸ್ಕ್ಯಾಮ್ ಮಾಡಕ್ ಟ್ರೈ ಮಾಡಿದ್ರು ಅಂತ ಹೇಳಿದ್ನಲ್ಲ, ಬೆಟ್ಟದ ಮೇಲ್ಗಡೆ ಹೋಗ್ತಿದ್ದಂಗೆ ಒಬ್ರು ಬಂದ್ರು. ಅವ್ರು ಹೇಳಿದ್ರು 5 ಜನಕ್ಕೆ 1,500 ಕೊಡಿ, ನಾನ್ ನಿಮ್ಮನ್ನ ಡೈರೆಕ್ಟ್ ಗರ್ಭಗುಡಿ ಹತ್ರನೇ ಕರ್ಕೊಂಡು ಹೋಗ್ತೀನಿ ಅಂದ್ರು. ನಾವ್ ಅದಕ್ಕೆಲ್ಲ ಒಪ್ಲಿಲ್ಲ. ನೀವು ಇಲ್ಲಿಗೆ ಬಂದಾಗ ಈ ರೀತಿ ಸ್ಕ್ಯಾಮರ್ಸ್ ಹತ್ರ ಹುಷಾರಾಗಿರಿ. ನೋಡಿ 100 ರೂಪೀಸ್ ಟಿಕೆಟ್ಗೆನೆ ಎಷ್ಟು ಬೇಗ ಒಳಗಡೆ ಬಂದು ಅಂತ. ಆ ಟಿಕೆಟ್ಗೆ ಒಂದು ಲಾಡು ಪ್ರಸಾದ ಕೂಡ ಫ್ರೀಯಾಗಿ ಕೊಡ್ತಾರೆ. ನಾನು ಹೋಗಿದ್ದು ಶನಿವಾರ, ಜನ ಏನ್ ಜಾಸ್ತಿ ಇರಲಿಲ್ಲ. ನಾವಿವಾಗ ದೇವಸ್ಥಾನದ ಗರ್ಭಗುಡಿ ಎಂಟ್ರೆನ್ಸಿಗೆ ಬಂದ್ವಿ. ನೋಡಿ ಎಷ್ಟು ಬೇಗ ಬಂದ್ವಿ ಅಂತ. ಗರ್ಭಗುಡಿಯ ಎಂಟ್ರೆನ್ಸ್ ಬಾಗಿಲಲ್ಲಿ ಶ್ರೀ ಕಮಲಿನಿ ದೇವಿಯ ವಿಗ್ರಹ ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಮುಂದೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ಪಾದಗಳನ್ನು ನೋಡ್ಬೋದು. ಪೂರ್ತಿ ಗ್ಲಾಸ್ ಇಂದ ಕವರ್ ಮಾಡಿಟ್ಟಿದ್ದಾರೆ. ಅಲ್ಲೇ ಮುಂದೆ ನಾವು ಗರುಡಗಂಬನ್ನು ಕೂಡ ನೋಡ್ಬೋದು. ಈ ಗರ್ಭಗುಡಿಯ ದ್ವಾರದ ಮೇಲೆ ಗಣೇಶನ ಮೂರ್ತಿ ಕೂಡ ನೋಡ್ಬೋದು. ಗಣೇಶನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದಕ್ಕೆ ಒಳಗಡೆ ಬರ್ತಾರೆ. ಚಾಮುಂಡೇಶ್ವರಿ ತಾಯಿ ನನ್ನ ಸಬ್ಸ್ಕ್ರೈಬರ್ಸು ಮತ್ತೆ ವ್ಯೂವರ್ಸ್ಗೆ ಒಳ್ಳೇದು ಮಾಡಲಿ. ನೋಡಿ, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿಂದನೇ ನಾನು ದರ್ಶನ ಮಾಡಿದ್ದು. ತಾಯಿನ ದರ್ಶನ ಮಾಡಿಕೊಂಡು ಇಲ್ಲಿ ಹಾಗೆ ಮುಂದೆ ಬಂದರೆ ತೀರ್ಥ ಮತ್ತೆ ಕುಂಕುಮನ ಕೊಡ್ತಾರೆ. ಮನೆಗೆ ಯಾರಾದರೂ ಕುಂಕುಮನ ತಗೊಂಡೋಗ್ಬೇಕು ಅಂದರೆ ಇಲ್ಲೇ ತಗೋಬಹುದು. 10 ರೂಪೀಸ್ ತಗೊತಾರೆ. ತೀರ್ಥ ಮತ್ತೆ ಕುಂಕುಮ ಕೊಡೋ ಜಾಗದ ಆಪೋಸಿಟೇನೆ ಚಂಡಿಕಾ ಹೋಮ ನಡೆಯೋ ಅಂತ ಸ್ಥಳ ಇದೆ. ನೋಡಿ, ಅಲ್ಲೇನೆ ಹೋಮದ ಕುಂಡನೂ ಕೂಡ ಇದೆ. ಅಲ್ಲಿಂದ ಮುಂದೆ ಬಂದ್ರೆ ಇಲ್ಲಿ ಸೀರೆ ಪ್ರಸಾದ ಕೌಂಟರ್ ಕೂಡ ಇದೆ. ತಾಯಿ ಗುಡಿಸಿರೋ ಅಂತ ಸೀರೆನ ಇಲ್ಲಿ ಮಾರ್ತಾರೆ. ಬೇಕಾದವರು ಇಲ್ಲಿ ತಗೋಬಹುದು. ಅಲ್ಲೇನೆ ಸೇವಾ ಕೌಂಟರ್ ಕೂಡ ಇದೆ. ಅದ್ರ ಪಕ್ಕನೆ ಲಾಡು ಟಿಕೆಟ್ ಕೌಂಟರ್ ಕೂಡ ಇದೆ. ಮನೆಗೆ ಲಾಡು ಪ್ರಸಾದ ತಗೊಂಡೋಗೋರು ಇಲ್ಲಿ ತಗೋಬಹುದು. ನೋಡಿ,
ಇದು ತಾಯಿ ಚಾಮುಂಡೇಶ್ವರಿ ಗರ್ಭಗುಡಿ ಇರುವಂಥ ಸ್ಥಳ. ಬನ್ನಿ ಇವಾಗ ದೇವಸ್ಥಾನದಿಂದ ಹೊರಗಡೆ ಹೋಗುವಾಗ ಏನೇನಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಹೊರಗಡೆ ಹೋಗುವಾಗ ನೀವು ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹನೂ ಕೂಡ ನೋಡ್ಬೋದು. ಸೆಲೆಬ್ರಿಟೀಸ್ ಯಾರಾದರೂ ದೇವರ ದರ್ಶನ ಮಾಡೋದಕ್ಕೆ ಬಂದರೆ ಇಲ್ಲೇ ಮುಂದೆಯಿಂದನೇ ಒಳಗಡೆ ಬಿಡ್ತಾರೆ. ನೋಡಿ ಎಷ್ಟು ಭಕ್ತಾದಿಗಳು ಸಾಲಾಗಿ ನಿಂತು ತಾಯಿಯ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ. ಹಾಗೆ ಇಲ್ಲಿ ಎಕ್ಸಿಟ್ ಆಗುವಾಗ ಗಣಪತಿ ದೇವರ ದರ್ಶನ ಕೂಡ ಮಾಡ್ಬೋದು. ಇಲ್ಲೂ ಕೂಡ ತೀರ್ಥ ಮತ್ತು ಕುಂಕುಮನ ಕೊಡ್ತಾರೆ. ನೋಡಿ ಅಮ್ಮನವರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಹೊರಗಡೆ ಬಂದೆ. ಚಾಮುಂಡಿ ಬೆಟ್ಟಕ್ಕೆ ಯಾರೇ ಬಂದರೂ ಇಲ್ಲಿ ಮುಂದೆ ಏನು ಗೋಪುರ ಇದೆಯಲ್ಲ ಅಲ್ಲಿ ಫೋಟೋ ತೆಕ್ಕೊಳ್ದೆ ಮಾತ್ರ ಹೋಗಲ್ಲ. ನಾವು ಕೂಡ ಅಲ್ಲಿ ಫೋಟೋನ ತೆಕ್ಕೊಂಡು ಅಲ್ಲಿಂದ ಮಹಿಷಾಸುರನ ನೋಡೋಣ ಅಂತ ಹೊರಟ್ವಿ. ಬೆಟ್ಟಕ್ಕೆ ಬರುವಂಥ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ಕೂಡ ಇದೆ. ಬೆಳಗ್ಗೆ 7:30ಯಿಂದ 10 ಗಂಟೆವರೆಗೂ ತಿಂಡಿ ಕೊಡ್ತಾರೆ. ಮಧ್ಯಾಹ್ನ 12 ಗಂಟೆಯಿಂದ 3:30ವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಮತ್ತೆ ಸಂಜೆ 7:30ಯಿಂದ 9 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಭಕ್ತಾದಿಗಳು ಯಾರಾದರೂ 15,000 ಕೊಟ್ಟರೆ ಅವ್ರ ಹೆಸರಲ್ಲಿ ಒಂದು ದಿನದ ಅನ್ನದಾನ ಮಾಡ್ತಾರೆ. ಅಲ್ಲಿ ಬರೆದಿದ್ದಂಥ ಒಂದು ಲೈನು ನನಗೆ ಭಾಳನೇ ಇಷ್ಟ ಆಯಿತು. ಹೊಟ್ಟೆಗೆ ಹಸಿವಾದಾಗ ಹೇಗೆ ಪ್ರಸಾದ ಸ್ವೀಕರಿಸುತ್ತೇವೆಯೋ ಹಾಗೆಯೇ ಮನಸ್ಸಿನ ಹಸಿವಿಗೆ ಪ್ರಾರ್ಥನೆ ಪ್ರಸಾದವಾಗುತ್ತದೆ. ಅಬ್ಬಾ ಎಷ್ಟು ಮನ ಮುಟ್ಟುವಂಥ ಲೈನ್ಸ್ ಅದು. ಆವಾಗಲೇ ನಿಮಗೆ ಮಹಿಷಾಸುರನ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ರಂಭ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಮಹಿಷಿಯನ್ನು ಅರ್ಧ ಎಮ್ಮೆ ಅರ್ಧ ಮನುಷ್ಯ ರೂಪದ ರಾಕ್ಷಸಿನ ನೋಡಿ ಮೋಹಗೊಳ್ತಾನೆ. ಅವರಿಬ್ರು ಮದುವೆ ಆಗ್ತಾರೆ. ಅವ್ರಿಗೆ ಹುಟ್ಟಿದಂಥ ಮಗನೇ ಈ ಮಹಿಷಾಸುರ. ಮಹಿಷಾಸುರ ಬಾಳನೆ ಬಲಶಾಲಿಯಾಗಿರ್ತಾನೆ. ಮಹಿಷಾಸುರ ಜನರಿಗೆಲ್ಲ ನರಕ ಯಾತನೆ ಕೊಡ್ತಾ ಇರ್ತಾನೆ. ಕೊನೆಗೆ ಎಲ್ಲ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರನ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಹೇಳ್ತಾರೆ. ತ್ರಿಮೂರ್ತಿಗಳು ತನ್ನೆಲ್ಲ ಶಕ್ತಿನ ಧಾರೆ ಎರೆದಾಗ ಪ್ರತ್ಯಕ್ಷ ಆದ ದೇವತೆನೇ ಶ್ರೀ ಚಾಮುಂಡೇಶ್ವರಿ ತಾಯಿ. ಹೀಗೆ ಪ್ರತ್ಯಕ್ಷ ಆದ ಚಾಮುಂಡೇಶ್ವರಿ ತಾಯಿ ಮಹಿಷಾಸುರನ ಜೊತೆ 9 ದಿವಸಗಳ ಕಾಲ ಯುದ್ಧ ಮಾಡಿ ವಿಜಯದಶಮಿ ದಿವಸ ಈ ಮಹಿಷಾಸುರನ್ನ ಕೊಲ್ತಾಳೆ. ಹಂಗಾಗಿ ನವರಾತ್ರಿನ ಇಲ್ಲಿ ವಿಜೃಂಭಣೆಯಿಂದ ಮಾಡ್ತಾರೆ. ಇದು ಮಹಿಷಾಸುರನ್ ಕೊಂದಂತ ಕತೆ. ಆ ಮಹಿಷಾಸುರ ಸ್ಟ್ಯಾಚ್ಯೂ ಇರುವಂತ ಪಕ್ಕದಲ್ಲೇ ಆಧ್ಯಾತ್ಮಿಕ ಚಿತ್ರ ಸಂಗ್ರಹಾಲಯ ಕೂಡ ಇದೆ. ಅಲ್ಲಿಗೆ ಫ್ರೀ ಎಂಟ್ರಿ, ಹೋಗೋರು ಹೋಗ್ಬೋದು. ಚಾಮುಂಡಿ ಬೆಟ್ಟದ ಎಪಿಸೋಡ್ 1 ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನಿಮ್ಗೊಂದು ಜಾಗನ ತೋರಿಸ್ತೀನಿ ಅಂತ. ಯಾರ್ಯಾರು ನನ್ನ ಎಪಿಸೋಡ್ 1 ವಿಡಿಯೋನ ನೋಡಿಲ್ಲ ಅದನ್ನು ಒಂದ್ಸಲ ಇದಾದ್ಮೇಲೆ ನೋಡಿ ಇದೇ ಆ ಜಾಗ. ಬೈನಕ್ಯುಲರ್ ವೀಕ್ಷಣೆ ಸ್ಥಳ. ಬೈನಕ್ಯುಲರ್ ಮುಖಾಂತರ ಇಲ್ಲಿಂದ ಮೈಸೂರು ಸಿಟಿನ ನೋಡ್ಬೋದು. 20 ರೂಪಾಯಿ ತಗೊಂತಾರೆ. ಅಲ್ಲೇ ಪಕ್ಕದಲ್ಲೇ ಬರೀ ಗಣ್ಣಿಂದನೂ ನೋಡ್ಬೋದು. ಬನ್ನಿ ಇವಾಗ ಮೈಸೂರು ಸಿಟಿನ ಇಲ್ಲಿಂದ ತೋರಿಸ್ತೀನಿ. ನೋಡಿ ಚಾಮುಂಡಿ ಬೆಟ್ಟದ ಮೇಲಿಂದ ಮೈಸೂರು ಸಿಟಿ ಈ ರೀತಿ ಕಾಣಿಸುತ್ತೆ. ನೈಟ್ ಟೈಮಲ್ಲಿ ನೀವು ಇಲ್ಲಿ ನಿಂತ್ಕೊಂಡು ಏನಾದರೂ ನೋಡಿದ್ರೆ ಬಹಳಾನೇ ಸೊಗಸಾಗಿ ಕಾಣಿಸುತ್ತೆ. ಅರಮನೆ ಲೈಟ್ ಆನ್ ಆದಾಗ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಕಣ್ಣಿಗೆ ಹಬ್ಬನೇ ಅನ್ಕೊಳ್ಳಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ಜೈ ಚಾಮುಂಡೇಶ್ವರಿ ಅಂತ ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನಾದರೂ ಸಜೆಷನ್ಸ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಾಫ್ಟ್ವೇರ್ ಗೌಡ್ರು ಅಂತ ಇದೆ, ಅದರಲ್ಲಿ DM ಮಾಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.